ಸೊ ಹಲೋ ಕರ್ನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಐಫಿಯೋರ್ ಕನ್ನಡ. ಇವತ್ತು ಸ್ವಲ್ಪ ವಿಡಿಯೋ ಸ್ಪೆಷಲ್ ಆಗಿರುತ್ತೆ. ಏನಕ್ಕಂದರೆ ಎಲೆಕ್ಟ್ರಿಕ್ ಕಾರ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತು, ತುಂಬ ಕಡೆ ಎಲೆಕ್ಟ್ರಿಕ್ ಕಾರ್ಸ್ಗಳು ಬರ್ತಾ ಇದೆ ಆ್ಯಂಡ್ ತುಂಬ ಜನ ಪ್ಲ್ಯಾನ್ ಮಾಡ್ತಿರ್ತೀರಾ. ಬಟ್ ಇವತ್ತು ನಾನು ಇಂಪಾರ್ಟೆಂಟಾಗಿ ಏನು ತಿಳಿಸೋಕೆ ಬರ್ತಾ ಇದ್ದೀನಿ ಅಂದರೆ, ಯೂಶಲಿ ಒಂದು ಎಲೆಕ್ಟ್ರಿಕ್ ಕಾರ್ ಪರ್ಚೇಸ್ ಮಾಡಬೇಕಾದ್ರೆ ನೀವು ರೇಂಜ್ ಬಗ್ಗೆ ಥಿಂಕ್ ಮಾಡ್ತೀರಾ ಆ್ಯಂಡ್ ಫೀಚರ್ಸ್ ಬಗ್ಗೆ ಥಿಂಕ್ ಮಾಡ್ತೀರಾ. ಬಟ್ ಅಷ್ಟೇ ಅಲ್ಲ, ತುಂಬ ಫ್ಯಾಕ್ಟರ್ಸ್ ಇದೆ ಕನ್ಸಿಡರ್ ಮಾಡೋಕ್ಕೆ. ಈಗ ನಾನೊಂದು ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಫಸ್ಟ್ ನೋಡೋದು ಬ್ರ್ಯಾಂಡ್ ಟ್ರಸ್ಟ್, ಅದಾದಮೇಲೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಸಪೋರ್ಟ್ ಯಾವ ಥರ ಇರುತ್ತೆ, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಯಾಕಂದರೆ EVಸಲ್ಲಿ ಅದೇ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು ಆ್ಯಂಡ್ ನಿಮಗೂ ಏನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ನಾನು ಇವತ್ತು ತಿಳಿಸ್ತೀನಿ ಬನ್ನಿ. ಅದಕ್ಕೆ ಅಂತ ನಾನು ವಿನ್ಫಾಸ್ಟ್ ಡೀಲರ್ಶಿಪ್ಪಿಗೆ ಬಂದಿದ್ದೀನಿ. ಹೋಗೋಣ ಬನ್ನಿ. ವಿನ್ಫಾಸ್ಟ್ ಅನ್ನೋದು ವಿಯತ್ನಾಮಿಂದ ಬಂದಿರೋ ಒಂದು ಗ್ಲೋಬಲ್ EV ಬ್ರ್ಯಾಂಡ್. ಆಲ್ಸೋ ವಿನ್ ಗ್ರೂಪ್ಸ್ ಎಕೋಸಿಸ್ಟಮ್ನ ಒಂದು ಪಾರ್ಟ್ ಆಗಿದೆ. ಈಗ ನಮ್ಮ ಇಂಡಿಯಾಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಬ್ರ್ಯಾಂಡ್ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಮೊಬಿಲಿಟಿ ಮೇಲೆ ಫೋಕಸ್ ಮಾಡಿದ್ದಾರೆ. ಹಾನೆಸ್ಟ್ಲಿ ಡೀಲರ್ಶಿಪ್ ಎಕ್ಸ್ಪೀರಿಯನ್ಸ್ ಅಂತೂ ನಾರ್ಮಲ್ ಶೋರೂಮ್ ಥರ ಇಲ್ಲವೇ ಇಲ್ಲ. ನಿಮಗೆ ಮೋರ್ ಲೈಕ್ ಟೆಕ್ ಸ್ಪೇಸ್, ಹಾಗೆ ತುಂಬ ಪ್ರೀಮಿಯಂ ಆಗಿದೆ. ಇದೇ ನೋಡಿ ವಿನ್ಫಾಸ್ಟ್ VF6 ಅರ್ಬನ್ ಫೋಕಸ್ಡ್ EV ಅಂತಾರೆ. ಅಂದರೆ ನಿಮಗೆ ಸಿಟಿ ಒಳಗಡೆ ಓಡಿಸೋಕ್ಕಾಗಿರ್ಬೋದು, ಡೈಲಿ ಡ್ರೈವ್ ಮಾಡೋದಕ್ಕೋಸ್ಕರ. ಅಡ್ವಾಂಟೇಜಸ್ ಏನಂದರೆ ನಿಮಗೆ 3 years ಫ್ರೀ ಚಾರ್ಜಿಂಗ್ ಇರುತ್ತೆ, 3 years ಫ್ರೀ ಮೇಂಟೆನೆನ್ಸ್ ಆ್ಯಂಡ್ ನಿಮಗೆ ಇದು ಎಂಟ್ರಿ ಲೆವೆಲ್ EV ಆಗಿ ಪೊಸಿಷನ್ ಮಾಡಿದ್ರು ಕಂಪ್ಲೀಟ್ಲಿ ಪ್ರೀಮಿಯಂ ಆಗಿದೆ. ನಿಮಗೆ ಇಂಟೀರಿಯರ್ಸ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಡಿಸೈನ್ ಆ್ಯಂಡ್ ಫೀಚರ್ಸ್ ವಿಚಾರಕ್ಕೆ ಬಂದರೆ ನಿಮಗೆ ಬಿಗರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು, ADAS ಇದೆ. ಸೊ ಓವರ್ ಆಲ್ ಗುಡ್ ಪ್ಯಾಕೇಜ್ ಆ್ಯಂಡ್ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಅನಿಸುತ್ತೆ. ಆ್ಯಂಡ್ ಇದು ವಿನ್ಫಾಸ್ಟ್ VF7. ನಿಮಗೆ ರೇಂಜ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಎಲ್ಲ ಟಾಪ್ ನಾಚ್ ಆಗಿದೆ. ಅಡಿಷನಲಿ ಈ ಕಾರ್ನ ನೀವು ತೊಗೊಂಡೋದ್ರೆ ಆಚೆ ಅಟೆನ್ಷನ್ ಗ್ರಾಬ್ ಮಾಡುತ್ತೆ. ಎಲ್ಲ ತಿರುಗಿ ಈ ಕಾರ್ನ ನೋಡ್ತಾರೆ, ಅಷ್ಟು ಸ್ಪೋರ್ಟಿಯಾಗಿ ಕಾಣಿಸುತ್ತೆ. ಆಲ್ಸೋ ನಿಮಗೆ ಒಳಗಡೆ ಪ್ರೀಮಿಯಂನೆಸ್ ಆಗಿರ್ಬೋದು, ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ನಿಮಗೆ ಒಂದು ಪ್ರೀಮಿಯಂ EV ಫೀಲ್ ಅಂತೂ ಖಂಡಿತ ಕೊಡುತ್ತೆ. ಇದು MPV7 ನಿಮ್ಮ ಫ್ಯಾಮಿಲಿಗೆ ಪರ್ಫೆಕ್ಟ್ ಕಾರ್ ಅಂತ ಹೇಳ್ತೀನಿ. ಬಿಕಾಸ್ 7 ಸೀಟರ್, ಇದು ಕಂಫರ್ಟ್ ಚೆನ್ನಾಗಿದೆ, ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ಫೀಚರ್ಸ್ ಇದೆ, ರೇಂಜ್ ಆಲ್ರೌಂಡರ್ ಕಾರ್ ಅಂತ ಹೇಳ್ತೀನಿ. ಬಟ್ ಏನಂದರೆ ಈ 3 ಕಾರ್ಗಳನ್ನ ನೀವು ಒಟ್ಟಿಗೆ ನೋಡಿದಾಗ ಬ್ರ್ಯಾಂಡ್ ಪೊಸಿಷನಿಂಗ್ ಅನ್ನೋದು ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಈಗ ಮೇನ್ ಕ್ವೆಶನ್ ಏನಂದರೆ, ಪೆಟ್ರೋಲ್ ಡೀಸೆಲ್ ಕಾರ್ಸಿಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ಕಾರ್ಸ್ ತೊಗೊಂಡು ನಾವು ಸೇವ್ ಮಾಡ್ಬೋದಾ ಅಂತ. ಖಂಡಿತ ಹೌದು. ಏನಕ್ಕೆಂದರೆ ಪೆಟ್ರೋಲ್ ಡೀಸೆಲ್ ಕಾರ್ಸಲ್ಲಿ ರನ್ನಿಂಗ್ ಕಾಸ್ಟ್ ಬಂದು ನಿಮಗೆ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಯಾವಾಗಲೂ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಚಾರ್ಜಿಂಗ್ ಕಾಸ್ಟ್ ಅನ್ನೋದು ಯೂಶಲಿ ನಿಮಗೆ ಫ್ಯೂಯಲ್ಗಿಂತ ಕಡಿಮೆನೇ ಕಾಸ್ಟ್ ಆಗುತ್ತೆ. ಸೊ ಸೇವ್ ಮಾಡ್ಬೋದು. ಬಟ್ ಅಡಿಷನಲ್ ಅಡ್ವಾಂಟೇಜ್ ಏನಂದರೆ, ನಿಮಗೆ ಈ ಕಾರ್ಗಳಲ್ಲಿ 3 years ಫ್ರೀ ಚಾರ್ಜಿಂಗ್ ಬರೋದ್ರಿಂದ ನೀವು ಇನಿಷಿಯಲಿ ಜಾಸ್ತಿ ಸೇವ್ ಮಾಡ್ಬೋದು. ಆ್ಯಂಡ್ ಮೇಂಟೆನೆನ್ಸ್ಗೆ ಅಂತ ಬಂದಾಗೂ ಅಷ್ಟೇ 3 years ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಸೊ ಓನರ್ಶಿಪ್ ಕಾಸ್ಟು ನೀವು ಕಡಿಮೆ ಮಾಡ್ಬೋದು. ಈಗ ಮೇನ್ ಪಾಯಿಂಟ್ ಏನಂದರೆ ಸೇವಿಂಗ್ಸ್. ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಅದಕ್ಕೆ ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು ಸೇವಿಂಗ್ಸ್ ಅನ್ನೋದು ಎಲೆಕ್ಟ್ರಿಕ್ ಕಾರ್ಸಲ್ಲಿ ಜಾಸ್ತಿ ಇರುತ್ತೆ ಅಂತ. ಆಲ್ಸೋ ವಿನ್ಫಾಸ್ಟ್ ಅವರು ಆಫ್ಟರ್ ಸೇಲ್ಸ್ ಆಗಿರ್ಬೋದು, ಸರ್ವಿಸ್ ನೆಟ್ವರ್ಕ್ ಮೇಲೆ ಈಗ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಆಲ್ಸೋ ಮಲ್ಟಿಪಲ್ ಸರ್ವಿಸ್ ಪ್ರೊವೈಡರ್ಸ್ ಜೊತೆ ಪಾರ್ಟ್ನರ್ ಆಗಿ ಅಕ್ರಾಸ್ ಇಂಡಿಯಾ EV ಇನ್ಫ್ರಾಸ್ಟ್ರಕ್ಚರ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನನಗೆ ಒಂದು ಇಂಟ್ರೆಸ್ಟಿಂಗ್ ಇನಿಷಿಯೇಟಿವ್ ಏನು ಗೊತ್ತಾಗಿದ್ದಂದ್ರೆ, ಸೀಡ್ಸ್ ಆಫ್ ಚೇಂಜ್ ಅಂತ. ಸೊ ನೀವು ಒಂದು ಸತಿ ಟೆಸ್ಟ್ ಡ್ರೈವ್ಗೆ ಹೋಗಿ ಬಂದರೆ ಒಂದು ಗಿಡ ನೆಡ್ತಾರೆ, ಅದ್ರ ಜೊತೆಗೆ ಮಕ್ಕಳಿಗೆ ಫ್ರೀಯಾಗಿ ಮೀಲ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ಜಸ್ಟ್ ವೆಹಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲ, ಒಂದು ಮೀನಿಂಗ್ಫುಲ್ ಪರ್ಪಸ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ಶೋರೂಮಿಗೆ ಬಂದಾಗ ಇಲ್ಲಿ ನಿಮಗೆ ಚಾರ್ಜಿಂಗ್ ಬಗ್ಗೆ ಆಗಿರ್ಬೋದು, ಬ್ಯಾಟ್ರಿ ಟೆಕ್ನಾಲಜಿ, ಓನರ್ಶಿಪ್, ಸರ್ವಿಸ್ ಸಪೋರ್ಟ್, ಪ್ರತಿಯೊಂದ್ರ ಬಗ್ಗೆನೂ ಪ್ರಾಕ್ಟಿಕಲ್ ಮತ್ತು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಎಲೆಕ್ಟ್ರಿಕ್ ಕಾರ್ ಪರ್ಚೇಸ್ ಮಾಡ್ಬೇಕಾದ್ರೆ ಜಸ್ಟ್ ರೇಂಜ್ ಆಗಿರ್ಬೋದು, ಫೀಚರ್ಸ್ ಬಗ್ಗೆ ಥಿಂಕ್ ಮಾಡೋದಲ್ಲ, ಕಂಪ್ಲೀಟ್ ಎಕೋಸಿಸ್ಟಮ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಸ್ಟ್. ಸೊ ನೀವೇನಾದರೂ ಒಂದು ಎಲೆಕ್ಟ್ರಿಕ್ ಕಾರಿಗೆ ಸ್ವಿಚ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ವಿಸಿಟ್ ಯುವರ್ ನಿಯರೆಸ್ಟ್ ವಿನ್ಫಾಸ್ಟ್ ಡೀಲರ್ಶಿಪ್ ಆ್ಯಂಡ್ ಇದನ್ನೆಲ್ಲ ಪ್ರಾಪರಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಬಟ್ ಎಂಡ್ ಆಫ್ ದ ಡೇ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.